ಜನರಲ್ಲಿ ಒಂದು ಕಾಮನ್ ಆಗಿ ಕಾಣ್ತಕ್ಕಂತಹ ಕ್ವಶನ್ ಏನು ಗೊತ್ತಾ, ನಮಗೆ ಹಣನ ಉಳಿಸ್ಬೇಕು, ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಇದೆ, ಆದರೆ ನಮಗೆ ಬರ್ತಕ್ಕಂಥದ್ದು ಕಡಿಮೆ ಸಂಬಳ, ಕಡಿಮೆ ಆದಾಯ. ಸೊ ಇನ್ನು ಇನ್ವೆಸ್ಟ್ಮೆಂಟ್ ಉಳಿತಾಯ ಮಾಡೋದು ಎಲ್ಲಿಂದ ಬಂತು ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಮಗೆ ಕಡಿಮೆ ಸ್ಯಾಲ್ರಿ ಬಂದರೂ ಕೂಡ, ಕಡಿಮೆ ಆದಾಯ ಬಂದರೂ ಕೂಡ ನಾವು ಹಣವನ್ನು ಉಳಿಸಬಹುದು, ಹಾಗೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂತಹ 9 ಸೂತ್ರಗಳನ್ನ ಇವತ್ತು ನಿಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ಏನು ಅನ್ಕೊಬಿಡ್ತಾರೆ, ಹಣ ಆದಾಯ ಯಾರ್ಯಾರಿಗೆ ಜಾಸ್ತಿ ಬರ್ತಾ ಇರ್ತಾರೆ ಅವ್ರು ಮಾತ್ರ ಹಣನ ಉಳಿಸೋದಕ್ಕೆ ಸಾಧ್ಯ ಆಗೋದು, ಅವ್ರು ಮಾತ್ರ ಆದಾಯವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಂತ ಕೆಲವೊಂದಷ್ಟು ಜನರ ಒಂದು ಕಲ್ಪನೆ ಇದೆ. ಆ ಕಲ್ಪನೆ ನಿಜವಾಗ್ಲೂ ಕೂಡ ತಪ್ಪು. ಕಡಿಮೆ ಸ್ಯಾಲ್ರಿ ಬಂದರೂ ಕೂಡ, ಕಡಿಮೆ ಆದಾಯ ಬಂದರೂ ಕೂಡ ನಮ್ಮ ಹಣವನ್ನು ನಾವು ಉಳಿಸಿ ಬೆಳೆಸ್ತಕ್ಕಂತಹದ್ದು ಟ್ಯಾಲೆಂಟ್ ನಮ್ಮಲ್ಲಿರುತ್ತೆ. ಸೊ ಅದು ಯಾವ್ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸೂತ್ರ ಬಂದು 50-30-20 ರೂಲ್ಸ್ ಆಫ್ ಮನಿ. ಏನಿದು 50-30-20 ರೂಲ್ ಆಫ್ ಮನಿ? ಈ ಫಸ್ಟ್ ಸೂತ್ರವನ್ನ 50% ಅಂದರೆ ನಿಮ್ಮ ನೀಡ್ಗೋಸ್ಕರ, ಆ್ಯಂಡ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 20,000 ಸಂಬಳ ಬರ್ತಾ ಇದೆ ಅಂತ ಅಂದರೆ ಅದರಲ್ಲಿ 50%ನ ನಿಮ್ಮ ನೀಡ್, ನಿಮ್ಮ ದಿನಸಿ, ನಿಮ್ಮ ಮಕ್ಕಳು ಸ್ಕೂಲ್ ಫೀಸು ಅಥವಾ ನಿಮ್ಮ ಮನೆ ಖರ್ಚು ಏನಿರುತ್ತೆ ಅದಕ್ಕೆ ತೆಗೆದಿಟ್ಟುಬಿಡಿ. ಇನ್ನು 30% ನಿಮ್ಮ ವೀಕೆಂಡ್ ಪಾರ್ಟಿ ಅಥವಾ ಏನಾದರೂ ಒಂದು ವಸ್ತುನ ಖರೀದಿ ಮಾಡ್ತಕ್ಕಂಥದ್ದು, ಇದಕ್ಕೆ ಈ 30%ನ ತೆಗೆದಿಟ್ಬಿಡಿ. ಇನ್ನು 20%ನ ನಿಮ್ಮ ಹಣವನ್ನು ಉಳಿಸೋದಿಕ್ಕೆ ಅಥವಾ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ 20,000 ರೂಪಾಯಿ ಆದಾಯ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ 50% ಅಂತ ಅಂದರೆ 10,000 ಅದನ್ನ ಎತ್ತಿಟ್ಬಿಡಿ ನಿಮ್ಮ ಖರ್ಚಿಗೆ. ಇನ್ನು 30% ಅಂತ ಅಂದ್ರೆ 6,000ನ ನಿಮ್ಮ ವಸ್ತುಗಳಿಗೆ ತಗೊಳ್ಳೋದಿಕ್ಕಾಗಿರ್ಬೋದು, ಅಥವಾ EMI ಫೋನ್ ಅಥವಾ ಕಾರ್ EMI ಕಟ್ಟೋದಿಕ್ಕಾಗಿರ್ಬೋದು, ಅಥವಾ ನಿಮ್ಮ ವೀಕೆಂಡ್ ಪಾರ್ಟಿ ಮಾಡೋದಕ್ಕಾಗಿರ್ಬೋದು, ಯಾವುದೋ ಒಂದು ಬಟ್ಟೆನ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಇಂತಹದಕ್ಕೆ ಇಷ್ಟನ್ನ ಎತ್ತಿಟ್ಬಿಡಿ. ಇನ್ನು 20% ಅಂದ್ರೆ ಇನ್ನು ಉಳ್ಕೊಳ್ತಕ್ಕಂಥದ್ದು 4,000. ಆ 4,000ನ ನಿಮ್ಮ ಸೇವಿಂಗ್ಸ್ಗೆ ಅಂತ ತೆಗೆದಿಟ್ಬಿಡಿ. ಸ್ನೇಹಿತರೆ, ನಾವು ಇಲ್ಲಿ ಒಂದನ್ನ ತಿಳ್ಕೊಳ್ಬೇಕು, ನಾವು ಹಣವನ್ನ ಉಳಿಸ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾವು ಅನ್ಕೊಂಡ್ರೆ ದೃಢವಾದ ನಿರ್ಧಾರವನ್ನ ಮಾಡಬೇಕು. 50-30-20, 50% ಖರ್ಚಿಗೆ, 30% ನನ್ನ ಖರ್ಚಿಗೆ, 20% ಆದಾಯಕ್ಕೆ ಅಂತ ತೆಗೆದಿಟ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ನಾವು ಆದಾಯವನ್ನು ಗಳಿಸಿ ಒಂದೊಳ್ಳೆ ಐಷಾರಾಮಿ ಜೀವನ, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸ್ಕೋಬಹುದು. ಸೊ ಸೆಕೆಂಡ್ ಸೂತ್ರ ಬಂದು 2 ಅಕೌಂಟ್ ನಿಮ್ಮಲ್ಲಿರಬೇಕು. ಒಂದು, ಈ 50-30-20 ರೂಲ್ ಅನ್ವಯದಂತೆ ನಿಮ್ಮ ಸ್ಯಾಲ್ರಿ ಬಂದು ಒಂದು ಅಕೌಂಟಿಗೆ ಬೀಳುತ್ತೆ. ಅಲ್ಲಿ ನೀವು ಲಾಟ್ ಆಫ್ ಅಕೌಂಟಿಗೆ ಏನಿರುತ್ತೆ ನಿಮ್ಮ ಸೇವಿಂಗ್ಸ್ 4,000, ಆ 4,000 ನಿಮ್ಮ ಅಕೌಂಟಿಗೆ ಬರ್ತಕ್ಕಂತಹ ಪ್ಲಾನ್ನ ನೀವು ಮಾಡ್ಕೊಳ್ಬೇಕು. ಡೈರೆಕ್ಟು ನೀವೆಲ್ಲ ಖರ್ಚನ್ನ ಏನು ಮಾಡಿರ್ತೀರಾ ನಿಮ್ಮ ಒಂದು ಬಿಲ್ ಅಕೌಂಟ್ ಆಗಿ ನಿಮ್ಮ ಸೇವಿಂಗ್ಸ್ ಏನಿದೆ ಆ 4,000, ಆ 4,000ಕ್ಕೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಬಂದು ಬೀಳೋ ಥರ ಮಾಡ್ಕೊಳ್ಬೇಕು. ಇದು ನಿಮಗೆ 20,000 ಆದರೂ ಅನ್ವಯಿಸುತ್ತೆ, ಅಥವಾ ನಿಮಗೆ 10,000 ಆದರೂ ಈ ರೂಲ್ನೇ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ, ಅಥವಾ ನಿಮ್ಗೊಂದು 1,00,000 ಅಥವಾ ಒಂದು 50,000 ಆದ್ರೂ ಇದೇ ರೀತಿ ಒಂದು ಸೂತ್ರನ ಅಳವಡಿಸ್ಕೊಂಡ್ರೆ ಒಂದು ಒಳ್ಳೆ ರೀತಿ ನೀವು ಮಾಡ್ಕೊಳ್ತಕ್ಕಂಥದ್ದನ್ನ ಆದಾಯ ಮೂಲವನ್ನು ಕಂಡಿಡ್ಕೊಳ್ಬೋದು. ಸೊ 2 ಅಕೌಂಟ್ ಇದ್ರೆ, ಒಂದು ಅಕೌಂಟು ನಿಮ್ಮ ಸ್ಯಾಲ್ರಿಗೆ ಬಂದುಬಿಡುತ್ತೆ, ಅದೇ ಬಿಲ್ಡ್ ಅಕೌಂಟ್ ನಿಮ್ಮಲ್ಲಿ 4,000 ಅಥವಾ ನಿಮಗೆ ಏನು 20% ನಿಮ್ಮ ಸೇವಿಂಗ್ಸ್ ಇರುತ್ತೆ ಆ 20% ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಹೋಗಿ ಬೀಳೋ ಥರ ಮಾಡ್ಕೊಳ್ಳಿದ್ರೆ ಆ ದುಡ್ಡನ್ನ, ಫಾರ್ ಎಕ್ಸಾಂಪಲ್ 4,000 ನಿಮ್ಮ ಅಕೌಂಟಿಗೆ ಹೋಗಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಅದು ಸೇವಿಂಗ್ಸ್ ದುಡ್ಡು, ಯಾವುದೇ ಕಾರಣಕ್ಕೂ ಕೂಡ ಅದು ವೀಕೆಂಡ್ ಎಂಜಾಯ್ ಮಾಡೋದಕ್ಕಾಗಿರ್ಬೋದು ಅಥವಾ ಮತ್ತೊಂದಕ್ಕೆ EMI ಕಟ್ಟೋದಕ್ಕಾಗಿರ್ಬೋದು ಬಳಸಕ್ಕೂಡ್ದು. ಆದಾಗ ನಿಮ್ಮ ಆದಾಯ ಮೂಲವನ್ನು ಕಂಡಿಟ್ಕೊಂಡು ಮತ್ತೊಂದು ಕಡೆ ನಿಮ್ಮ ಒಂದು ಹಣ ದುಡ್ದು ನಿಮಗೆ ಮತ್ತಷ್ಟು ಹಣವನ್ನು ತಂದುಕೊಡಲು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ಮತ್ತೆ ಸೆಕೆಂಡ್ ಪಾಯಿಂಟಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದು ಮರೆತೆ, ಸೊ ಆ ಒಂದು ಯಾವ ರೀತಿ ಹೂಡಿಕೆ ಮಾಡೋದು ಅಂತ ಕೆಲವರು ಕೇಳ್ತಾರೆ. ಅದರಲ್ಲಿ ನಿಮಗೆ ಜಾಸ್ತಿ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಅಂದರೆ PFF ಮತ್ತು NPS ಈ ಥರ ಸರ್ಕಾರದ ಸ್ಕೀಮ್ಗಳು ಇರ್ತವೆ. ನಾನು ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ ಅನ್ನೋದಾದರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ಸೂರೆನ್ಸ್ನ ಮಾಡಿಸ್ತಕ್ಕಂಥದ್ದು. ಏನಪ್ಪ ಇವರು ಆದಾಯ ಹಣವನ್ನು ಉಳಿಸ್ತಕ್ಕಂತಹ ದಾರಿ ಟಿಪ್ಸ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇನ್ಸೂರೆನ್ಸ್ ಹೇಳ್ತಾ ಇದ್ದೀರಾ ಅಂತ ನೀವು ಅಂದ್ಕೊಳ್ಬೋದು. ಖಂಡಿತವಾಗಿಯೂ ಕೂಡ ಟರ್ಮ್ ಇನ್ಸೂರೆನ್ಸ್
ಇನ್ಸೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಸೂರೆನ್ಸ್ ಅಂತ ಬರುತ್ತೆ ಸ್ನೇಹಿತರೆ. ನಮ್ಮ ಒಬ್ಬ ಮನುಷ್ಯ ಆದಾಯದ ಮೇಲೆ ಅವಲಂಬಿತವಾಗಿರುತ್ತೆ ಅಂತಲೇ ಅಂದ್ಕೊಳ್ಳಿ. ನನ್ನ ಮೇಲೆ ಇಡೀ ಕುಟುಂಬ ನನ್ನ ಆದಾಯದ ಮೇಲೆ ಅವಲಂಬಿತ ಆಗಿದೆ. ಆಕಸ್ಮಿಕ ಏನಾದರೂ ಮಧ್ಯದಲ್ಲಿ ಏನಾದರೂ ನನಗೆ ಎಡವಟ್ಟಾಯಿತು ಅಂದಾಗ ಮನೆಯವರ ಪರಿಸ್ಥಿತಿ ಅಥವಾ ಆ ಕುಟುಂಬದ ಪರಿಸ್ಥಿತಿ ತುಂಬ ಅಸಹಾಯಕವಾಗುತ್ತೆ. ಸೊ ಈ ಟರ್ಮ್ ಇನ್ಸೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಸೂರೆನ್ಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಸೊ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥದ್ದನ್ನೆಲ್ಲ ಒಂದು ದಿನ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋದ್ರ ಬದಲು ಇಂತಿಷ್ಟು ಅಂತ ಹೇಳಿ ಆ ಒಂದು ಹೆಲ್ತ್ ಇನ್ಸೂರೆನ್ಸ್ ಅಥವಾ ಟರ್ಮ್ ಇನ್ಸೂರೆನ್ಸಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತೀನಿ. ಇದನ್ನು ತಿಳ್ಕೊಂಡು ಇನ್ಸೂರೆನ್ಸ್ ಮಾಡೋದ್ರಿಂದ ನಮ್ಮ ಒಂದು ಕುಟುಂಬ ಯಾವುದೇ ರೀತಿ ನಾಳೆ ದಿನ ನಮಗೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಯಾರ ಜೊತೆನೂ ಕೂಡ ಕೈ ಚಾಚತಕ್ಕಂತಹ ಸಂಭವ ಬರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ, ಚಾಪೆ ಇದ್ದಷ್ಟು ಕಾಲು ಚಾಚೋದು. ಸ್ನೇಹಿತರೆ, ಸುಮ್ಮನೆ ಹೇಳಿಲ್ಲ, ಅನ್ನೆಸೆಸರಿಯಾಗಿ ಏನೇನೋ ತಗೊಳ್ತಕ್ಕಂಥದ್ದು, ಏನೇನೋ ಮಾಡ್ತಕ್ಕಂತಹದ್ದು, ನಾವು ಶಾಪಿಂಗ್ಸ್ನ ಮಾಡ್ತಕ್ಕಂತಹದ್ದು, ಈ ಮೆಂಟಾಲಿಟಿನಲ್ಲಿ ಬಂದಾಗ ನಮಗೆ ಸಿಗ್ತಕ್ಕಂತಹ ಒಂದು ಲೆಕ್ಕದ ಹಿಡಿತ ಸಿಗೋದಿಲ್ಲ. ನಾವು ಒಂದು ಪ್ಲಾನಿಂಗ್ ಇರಬೇಕು, ನನಗೆ ಇಂತಿಷ್ಟು ಅಂತ ಪ್ಲಾನ್ ಇದ್ದಾಗ ನಮ್ಮ ಲೈಫಲ್ಲಿ ಯಾವುದೇ ರೀತಿ ಒಂದು ಏನೇ ಒಂದು ಮಾಡಲಿ ಆ ಹಿಡಿತ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ಹಿಡಿತ ಸಿಗಬೇಕು ಅಂತಂದರೆ ನಮಗೆ ಸುಮ್ಮನೆ ಹೇಳಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಮಗೆ ಏನು ಅವಶ್ಯಕತೆ ಇದೆಯಾ ಆ ಅವಶ್ಯಕತೆ ಅಷ್ಟೇ ನಾವು ತಗೊಳ್ಬೇಕು. ನಮಗೇನಾದರೂ ಒಂದು ದುಬಾರಿ ಒಂದು ಪಕ್ಕದ ಮನೆಯವನು ಏನೋ ಒಂದು ನನಗಿಂತ ನಮ್ಮ ಹತ್ರ ಚಿಕ್ಕ ಕಾರ್ ಇದೆ, ಪಕ್ಕದ ಮನೆಯವರು ಏನೋ ಒಂದು ದೊಡ್ಡ ಕಾರ್ ತಂದ್ಬಿಟ್ಟ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ದುಂದು ವೆಚ್ಚ ಮಾಡಿದಾಗ ಏನಾಗುತ್ತೆ, ಅದಕ್ಕೋಸ್ಕರ ನಾನು ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಅದು ಅವಶ್ಯಕತೆ ಇಲ್ಲ. ನನಗೆ ಓಡಾಡಲಿಕ್ಕೆ ಒಂದು ಕಾರ್ ಇದೆಯಾ, ಓಕೆ ದೆನ್ ಅದನ್ನು ಬಿಟ್ಟು ಹೆಚ್ಚಿನದಾಗಿ ನಾನು ಪರ್ಚೇಸ್ ಮಾಡಿದಾಗ ನಾನು ಎಲ್ಲೂ ಕೂಡ ನಾನು ಹಣವನ್ನು ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ನನಗೆ ಓಡಾಡಲಿಕ್ಕೆ ಒಂದು ಚಿಕ್ಕದಿದೆಯಾ ಸಾಕು. ನೀವು ಒಮ್ಮೆ ಒಂದು ಐಷಾರಾಮಿ ಒಂದು ದುಬಾರಿ ವೆಚ್ಚದ ಏನೋ ಒಂದು ಕಾಸ್ಮೆಟಿಕ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ 2 ದಿನ ಯೋಚನೆ ಮಾಡಿ, ಆ 2 ದಿನದ ಮೇಲೂ ನನಗದು ಅವಶ್ಯಕತೆ ಇದೆ ಅಂದಾಗ ಮಾತ್ರ ಅದು ಒಂದು ತಡೆ. ಅಲ್ಲಿಗೆ ಅದು ಅವಶ್ಯಕತೆ ಇದೆಯಪ್ಪ ನನಗೆ ಅಂದಾಗ ಮಾತ್ರ ಅದನ್ನ ಪರ್ಚೇಸ್ ಮಾಡಿ. ಅದು ನನಗೆ ಬೇಕು, ಅಷ್ಟು ಅವಶ್ಯಕತೆ ಇಲ್ಲ ಅಂದಾಗ ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನಾನು ಆ ಹಣವನ್ನು ಉಳಿಸಿ ಬೆಳೆಸಿ ಮತ್ತಷ್ಟು ಇನ್ನೂ ಚೆನ್ನಾಗಿರೋದನ್ನು ತಗೊಳ್ಬೇಕು ಅನ್ನೋ ಒಂದು ಮೆಂಟಾಲಿಟಿನ ನಾವು ಬೆಳೆಸ್ಕೊಂಡಾಗ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜೀವನದಲ್ಲೂ ಕೂಡ ಈ ಹಣವನ್ನು ಉಳಿಸ್ತಕ್ಕಂಥ ಸ್ಕೀಮ್ನ ನಾವು ಮಾಡ್ಕೊಳ್ಬಹುದು. ನೆಕ್ಸ್ಟು 5ನೇ ಸೂತ್ರ ಏನು ಅಂತಂದರೆ, ದುಂದು ವೆಚ್ಚ ಬೇಡ. ನಾನು ಆವಾಗಲೇ ಹೇಳ್ದಂಗೆ ಅನ್ನೆಸೆಸರಿ ಏನೇನೋ ವಸ್ತುಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಯಾರೋ ಏನೋ ಒಂದು ತಗೊಂಡ್ರಪ್ಪ, ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಏನೋ ಒಂದು ಆದಾಯ ಹೆಚ್ಚಿರುತ್ತೆ ಅಥವಾ ಅವರ ಒಂದು ಆರ್ಥಿಕ ಪರಿಸ್ಥಿತಿಗೆ ಒಂಥರ ಇರುತ್ತೆ. ಸೊ ನಮ್ಮ ಅವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ನಾವು ಏನನ್ನ ಮಾಡ್ತಾ ಇದ್ದೀವಿ, ನಮ್ಮ ಆದಾಯ ಎಷ್ಟಿದೆ, ನಾವು ಹಣವನ್ನು ಯಾವ ರೀತಿ, ಇದು ನಾನು ಹೇಳ್ತಕ್ಕಂಥದ್ದು ನಿಮಗೆ ಸಿಲ್ಲಿ ಅಂತಾನೆ ಅನ್ನಿಸ್ಬಹುದು. ಒಂದು 100 ರೂಪಾಯಿನೂ ಕೂಡ ಉಳಿಸಿದ್ರೆ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಹಾಗೆ ನಾವು ಒಂದು 150 ರೂಪಾಯಿ ಕುಡಿದ್ರು ಕೂಡ ತುಂಬ ದೊಡ್ಡದಾಗ್ತಾ ಇರುತ್ತೆ. ಸೊ ಹಾಗಾಗಿ ಅನ್ನೆಸೆಸರಿ ಶಾಪಿಂಗ್ನ ಮಾಡ್ತಕ್ಕಂಥದ್ದು, ಡೈಲಿ ವೀಕೆಂಡ್ ಹೋಗ್ತಕ್ಕಂಥದ್ದು, ಇದನ್ನು ಆದಷ್ಟು ಈ ಚಿಕ್ಕಗಳನ್ನ ಅವಾಯ್ಡ್ ಮಾಡಿದ್ರೆ ನಮ್ಮ ಖರ್ಚುಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಸ್ನೇಹಿತರೆ. ನಾವು ಏನೋ ಒಂದು 50 ರೂಪಾಯಿ ಅಲ್ವಾ ಹೋಯ್ತು ಬಿಡು, 100 ರೂಪಾಯಿ ಅಲ್ವಾ ಹೋಯ್ತು ಬಿಡು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಒಂದು ಚೂರು ಯೋಚನೆ ಮಾಡಿ, ಆ 100 ರೂಪಾಯಿನ ಪ್ರತಿ ತಿಂಗಳು ಕೂಡಿಸ್ತಾ ಬಂದರೆ 1000 ರೂಪಾಯಿ ಆಗುತ್ತೆ. ಯೋಚನೆ ಮಾಡಿದಾಗಲೇ ಸಿಲ್ಲಿ ಅಂತ ನಮಗೆ ಅನ್ನಿಸ್ಬಹುದು. ಅದನ್ನು ಒಂದ್ಸಲ ಫಾಲೋ ಅಪ್ ಮಾಡಿ. ನೆಕ್ಸ್ಟು ಪಾಯಿಂಟ್ ಬಂದು ಸ್ನೇಹಿತರೆ, ಹೊರಗಿನ ಊಟ ತಿಂಡಿ ಸ್ನ್ಯಾಕ್ಸ್ ತಿಂತಕ್ಕಂಥದ್ದನ್ನು ಆದಷ್ಟು ಕಡಿಮೆ ಮಾಡಿ. ಏನು ಇಷ್ಟೊಂದು ಸಿಲ್ಸಿಲಿಯಾಗಿ ಹೇಳ್ತಿದ್ದಾರೆ ಅಂತ ಅನ್ಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನಾವು ಹೊರಗಡೆ ಒಂದು ತಿಂಡಿ ಟೀ ಕಾಫಿನ ತೊಗೊಳ್ತೀವಿ ಅಂತ ಅಂದರೆ ಬೆಳಗ್ಗೆಗೆ ಒಂದು 80 ರೂಪಾಯಿನಾದರೂ ಆಗುತ್ತೆ. ಮಿನಿಮಮ್ ಅವರೇಜ್ ಒಂದು ಮಧ್ಯಾಹ್ನ ಊಟಕ್ಕೆ 100 ರೂಪಾಯಿ ಆಗುತ್ತೆ. ಇನ್ನು ಸಂಜೆ ಟೀ ಕಾಫಿ ಅಂತ ಹೇಳಿ 50 ರೂಪಾಯಿ ಆಗುತ್ತೆ. ದಿನಕ್ಕೆ ನಿಮಗೆ 230 ರೂಪಾಯಿ ಹೋಗುತ್ತೆ. ಸೊ ಏನೇ ಆಗಲಿ ನಿಮಗೆ ಹೊರಗಡೆ ತಿಂಡಿ ಊಟ ಒಬೆಸಿಟಿ ಆ್ಯಸಿಡಿಟಿ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ನೀವು ಕನ್ಸಿಸ್ಟೆಂಟ್ ಮಾಡ್ತೀರಾ ಅಂತ ಅಂದರೆ ಅಲ್ಲಿಗೆ 500ನ ನೀವು ಪೇ ಮಾಡಲೇಬೇಕಾಗುತ್ತೆ ಮೆಡಿಕಲ್ ಸ್ಟೋರ್ಗೆ. ಸೊ ಒಂದು ತಿಂಗಳಿಗೆ 1000 ರೂಪಾಯಿ ಆಗುತ್ತೆ. ಥಿಂಕ್ ಮಾಡಿ, ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಎಷ್ಟೆಲ್ಲ ನಿಮ್ಮ ಹೊರಗಿನ ಊಟ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತು. ಹಾಗಂತ ಹೊರಗಡೆ ನೀವು ಊಟನೇ ಮಾಡಬಾರ್ದು ಅಂತ ಏನಿಲ್ಲ. ತಿಂಗಳಿಗೆ 1 ಬಾರಿ 2 ಬಾರಿ ಆದರೆ ಓಕೆ, ಬಟ್ ಅದನ್ನೇ ರೂಢಿಯಾದಾಗ ಜೊತೆಗೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ. ನಿಮ್ಮ ಆರೋಗ್ಯ ಹಾಳಾಗೋದ್ರ ಜೊತೆಗೆ ಹಾಸ್ಪಿಟಲ್ಗೆ ಪೇ ಮಾಡ್ತಕ್ಕಂಥ ಸಿಚುವೇಶನ್ ಬರುತ್ತೆ. ನಿಮ್ಮ ಆದಾಯ ಎಲ್ಲಿ ಉಳ್ಕೊಂತು? ನಿಮ್ಮ ಆದಾಯ ಉಳ್ಕೊಂಡ್ರೆ ಅಲ್ವಾ ಹಣ ಉಳಿಸೋದಕ್ಕೆ ಸಾಧ್ಯ ಆಗೋದು. ಹಣ ಉಳಿಸೋದಕ್ಕೆ ಸಾಧ್ಯ ಆದರೆ ಅಲ್ವಾ ಹಣ ಬೆಳೆಸೋದಕ್ಕೆ ಸಾಧ್ಯ ಆಗೋದು. ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ. ಸೊ
ಆದಷ್ಟು ಈ ಹೊರಗಿನ ತಿಂಡಿ, ಸ್ನ್ಯಾಕ್ಸ್ ಮತ್ತು ಊಟವನ್ನು ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲಿ ಫ್ರೂಟ್ಸ್ ಅದೇ ದುಡ್ಡನ್ನು ಮನೆಗೆ ತೊಗೊಬಂದು ನ್ಯಾಚುರಲಿಟಿ, ಹಣ್ಣು, ತರಕಾರಿ, ಪ್ರೋಟೀನ್ಸ್ ಸಿಗ್ತಕ್ಕಂತಹ ಊಟನ ಮಾಡೋದ್ರಿಂದ ನಮ್ಮ ಒಂದು ವಯಸ್ಸಾಗುವಿಕೆ, ನಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚು ಕಾಪಾಡುತ್ತೆ, ನಮ್ಮ ಎನರ್ಜಿ ಬೂಸ್ಟ್ ಇನ್ನೂ ಮಾಡುತ್ತೆ, ನಮ್ಮ ಮೆಂಟಾಲಿಟಿ, ನಮ್ಮ ಮಾನಸಿಕ ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನೆಕ್ಸ್ಟ್ ಫಾರ್ಮುಲಾ ಏನಂತ ಅಂದರೆ ಆಟೋ ಡೆಬಿಟ್ ಆಪ್ಷನ್ ಕಡೆ ನೀವು ಗಮನ ಕೊಡಿ ಸ್ನೇಹಿತರೆ. ಕರೆಕ್ಟ್ ಆದಂತಹ ವಾಟರ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಆಗಾಯ ಟೈಮ್ಗೆ ಕರೆಕ್ಟಾಗಿ ಕಟ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಸೊ ಸುಮ್ಮನೆ ಇವಾಗ ನೋಡಿರ್ತೀರ ನೀವು OTT ಪ್ಲಾಟ್ಫಾರ್ಮ್ನ ನೀವು ಬಳಸ್ತಾ ಇರ್ತೀರ, ಕೆಲವೊಂದೊಮ್ಮೆ ನೋಡ್ತಾ ಇರಲ್ಲ, ನೀವು ಆ ಆಪ್ಷನ್ನ ಕ್ಯಾನ್ಸಲ್ ಮಾಡಲಿಲ್ಲ, ಅದನ್ನು ಪೇ ಮಾಡಲೇಬೇಕಾಗುತ್ತೆ, ಅದಕ್ಕೆ ಫೈನ್ ಹಾಕಲೇಬೇಕಾಗುತ್ತೆ. ಇವಾಗ ನೋಡಿ ಸುಮ್ಮನೆ ಒಂದು ಕರೆಂಟ್ ಉರಿತಾ ಇರುತ್ತೆ, ಸುಮ್ಮನೆ ಅನ್ನೆಸೆಸರಿ ಫ್ಯಾನ್ ಓಡ್ತಾ ಇರುತ್ತೆ. ಸೊ ನೀವೇನು ಸಿಲ್ಲಿಯಾಗಿ ಹೇಳ್ತೀರಾ ಅಂತ ಅನ್ಬೋದು. ಇವೆಲ್ಲ ಖರ್ಚುಗಳನ್ನು ಅವಾಯ್ಡ್ ಮಾಡಿದಾಗಲೇ ನಮ್ಮ ಒಂದು ಆದಾಯದ ಮೂಲಗಳು ಹೆಚ್ಚತಕ್ಕಂತಹದ್ದು. ಸೊ ಅನ್ನೆಸೆಸರಿ ಈಗ ನೀರನ್ನು ನಾವು ಒಂದು ಬಕೆಟಲ್ಲಿ ಖಾಲಿ ಮಾಡ್ತಕ್ಕಂತಹದನ್ನು, ಇವಾಗ ನಮಗೆ ನೀರು ಫ್ರೀಯಾಗಿ ಸಿಗ್ತಾ ಇದೆ, ಸೊ ನೀರಿನ ಸಮಸ್ಯೆ ಯಾರಿಗಿದೆ ಅದು ಅವ್ರಿಗೆ ಅರ್ಥ ಆಗುತ್ತೆ. ನಾವು ಒಂದು ಬಕೆಟಲ್ಲಿ ಮುಗಿತಕ್ಕಂಥ ಕೆಲಸನ 2 ಬಕೆಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ಕರೆಕ್ಟಾಗಿ ಮಾಡ್ತಕ್ಕಂತಹದನ್ನು, ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಒಂದು ವಾಟರ್ ಬಿಲ್ ಆಗಿರ್ಬೋದು, ಕರೆಕ್ಟ್ ಟೈಮಿಗೆ ನೀವು ಅದನ್ನು ಪೇ ಮಾಡ್ತಾ ಬಂದರೆ, ಸೊ ನಿಮಗೆ ಯಾವುದು ನೆಸೆಸಿಟಿ ಇಲ್ವೋ ಅದನ್ನು ಆಟೋ ಡೆಬಿಟ್ ಆಪ್ಷನ್ಸ್ನ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಕೂಡ ಅದನ್ನು ನೀವು ಫೈನ್ ಹಾಕಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಬಜೆಟ್ ಮಾಡ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ಮನೆಯವ್ರ ಜೊತೆನೂ ಕೂತ್ಕೊಂಡು ಕೂಡ ಮಾಡಬಹುದು. ನಿಮ್ಮ ತಿಂಗಳಿನ ವೆಚ್ಚ ಎಷ್ಟಾಗ್ತಿದೆ, ಸೊ ನಿಮ್ಮ ಬಜೆಟ್ ಏನಾಗ್ತಾ ಇದೆ, ನಿಮ್ಮ ವಾರ್ಷಿಕ ಬಜೆಟ್ ಏನಾಗ್ತಾ ಇದೆ, ಕರೆಕ್ಟಾದ ಇಂತಹ ಲೋನ್ EMI ಕಟ್ತಾ ಇದ್ದೀನಾ, ಕರೆಕ್ಟಾದಂತಹ ಇನ್ಸೂರೆನ್ಸ್ ಕಟ್ತಾ ಇದ್ದೀನಾ, ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿದಾಗ ಲೆಕ್ಕ ನಮಗೆ ಹಿಡಿತಕ್ಕೆ ಸಿಗುತ್ತೆ. ಸೊ ಕ್ರೆಡಿಟ್ ಲೋನ್ ಕಟ್ತಕ್ಕಂಥದ್ದು, ಇನ್ಸೂರೆನ್ಸ್ ಕಟ್ತಕ್ಕಂಥದ್ದು. ಉದಾಹರಣೆಗೆ ನಾನು ವರ್ಷದ ಕ್ಯಾಲೆಂಡರ್ ತೊಗೊಂಡಾಗ ಜನವರಿಗೆ ನಾನು ಇನ್ಸೂರೆನ್ಸ್ನ ಪೇ ಮಾಡಬೇಕು, ಸೊ ಜನವರಿ 5ನೇ ತಾರೀಕಿಗೆ ನಾನು EMI ಲೋನ್ನ ಪೇ ಮಾಡಬೇಕು. ಸೊ ಈ ರೀತಿ ಕರೆಂಟ್ ಬಿಲ್, ವಾಟರ್ ಬಿಲ್, ಈ ರೀತಿ ಎಲ್ಲವನ್ನ ಕರೆಕ್ಟ್ ಆದ ನೆಸೆಸಿಟಿಗೆ ನಾವು ಕಟ್ಕೊಂಡು ಬಂದರೆ ಯಾವುದೇ ರೀತಿ ನಿಮಗೆ ಫೈನ್ ಅನ್ನೋದು ಇರಲ್ಲ. ಅಲ್ಲಿ ನಿಮಗೆ ಡೆಬಿಟ್ ಆಪ್ಷನ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ನಿಮಗೆ ಫೈನ್ ಬೀಳುತ್ತೆ. ಇವನ್ನೆಲ್ಲವನ್ನ ಗಮನಿಸಿದಾಗ ಕೂತ್ಕೊಳ್ಳಿ, ಫ್ಯಾಮಿಲಿ ಎಲ್ಲ, ನನ್ನ ಆದಾಯ ಎಷ್ಟು ಬರ್ತಿದೆ, ನನ್ನ ಖರ್ಚು ಎಷ್ಟು ಹೋಗ್ತಾ ಇದೆ, ಎಲ್ಲವೂ ಕೂಡ ಒಂದು 1 by 1 ಬಜೆಟ್ ಇದ್ದಾಗ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹೋಗ್ತಾ ಇದೆ, ಪ್ರತಿಯೊಂದು 100 ರೂಪಾಯಿನೂ ಕೂಡ ಅಲ್ಲಿ ಇಂಪಾರ್ಟೆನ್ಸ್ ಆದಾಗ ನಮಗೆ ಲೆಕ್ಕ ಸಿಗುತ್ತೆ. ಆ ಲೆಕ್ಕ ಸಿಕ್ಕಿದಾಗ ಖಂಡಿತವಾಗಿಯೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಆದಾಯ ಮೂಲವನ್ನು ಹುಡುಕಿ ಹಣವನ್ನು ಉಳಿಸ್ಬೋದು. ಹಣವನ್ನು ಉಳಿಸಿದ್ರೆ ಬೆಳೆಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಲಾಸ್ಟ್ ಸೂತ್ರ ಏನಂತಂದರೆ ಆದಾಯದ ಮೂಲವನ್ನು ಹೆಚ್ಚಿಸ್ತಕ್ಕಂಥದ್ದು. ಸೊ ಇವಾಗ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಪ್ಪ, ನನಗೆ ಇಷ್ಟೇ ಸಾಕು, ಆದರೆ ನನ್ನ ಆಸೆಗಳು ತುಂಬ ಲೆವೆಲಲ್ಲಿದ್ದಾವೆ ಅಂದರೆ ಖಂಡಿತವಾಗಿಯೂ ಆಗಲ್ಲ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಿಂದ ಮಾಡ್ತಕ್ಕಂಥದ್ದಾಗಿರ್ಬೋದು, ಜ್ಯುವೆಲರ್ಸಿ ಆಗಿರ್ಬೋದು, ಹೋಮ್ ಮೇಕ್ ಆಗಿರ್ಬೋದು, ಈ ರೀತಿ ನಾನಾ ರೀತಿ ಒಂದು ಏನೇನೋ ಹಲವಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರೆ ಹಲವಾರು ಬಿಸ್ನೆಸ್ಗಳು ಸಾಗ್ತಾ ಹೋಗುತ್ತೆ. ಸೊ ಈ ಬಿಸ್ನೆಸ್ಗಳ ಮೂಲಕ ನಮ್ಮ ಟೈಮ್ ಕೂಡ ಸೇವ್ ಆಗ್ತಾ ಹೋಗುತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೋಮ್ ಮೇಕರ್ ಮಾಡ್ತಕ್ಕಂತಹದ್ದು, ಜ್ಯುವೆಲರಿ ಮಾಡ್ತಕ್ಕಂಥದ್ದು, ಸೊ ಕ್ಯಾಂಡಲ್ ಮೇಕಿಂಗ್ ಮಾಡ್ತಕ್ಕಂಥದ್ದು, ಈ ರೀತಿ ನಾನಾ ರೀತಿ ಸರ್ಚ್ ಮಾಡ್ತಾ ಹೋದರೆ ಎಲ್ಲ ರೀತಿ ಆದಾಯ ಮೂಲಗಳು ಹೆಚ್ಚಿದಾಗ ನಮ್ಮ ಹಣವನ್ನು ಉಳಿಸ್ತಕ್ಕಂತಹ ಆದಾಯ ಇನ್ನೂ ಹೆಚ್ಚಾಗುತ್ತೆ. ಸೊ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಕೂಡ ಆಗಲ್ಲ. ಲೈಫಲ್ಲಿ ಏನೋ ಒಂದು ರಿಸ್ಕ್ ನಾನು ತೊಗೊಳ್ತೀನಿ, ಏನೋ ಒಂದು ನಾನು ಮಾಡ್ತೀನಿ ಅಂತ ಕೈ ಹಾಕಿದಾಗ ಮಾತ್ರ ಅದು ನಮ್ಗೆ ಕೈಗೆಟತಕ್ಕಂತಹ ಸಿಚುವೇಶನ್ ನಮ್ಮದಾಗುತ್ತೆ. ಸೊ ಅತಿಯಾದ ನನಗಾಗಲಿಲ್ಲ ಅನ್ನೋದು ಓವರ್ ಡಿಪ್ರೆಷನ್ ಮಾಡೋದು ಬೇಡ. ಭಗವಂತ ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ನಮಗೆ ಮನುಷ್ಯ ಜನ್ಮವನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ನನಗದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಕೊರಗು ಕೂತ್ಕೊಳ್ಳೋದ್ರ ಬದಲು ನಾನು ಏನು ಮಾಡಬಹುದು ಅನ್ನೋದನ್ನು ಸ್ವಲ್ಪ ಥಿಂಕ್ ಮಾಡಿದ್ರೆ ಎಲ್ಲವೂ ಕೂಡ ನಮಗೆ ದಾರಿಗೆ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಇಷ್ಟು ಫಾರ್ಮುಲಾಸ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.